ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧುಶ್ರೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಿಟಕಿ ಮತ್ತು ಬಾಗಿಲನ್ನ ಕೂರಿಸಿದ್ರು ಮನೆಗೆ. ಸೊ ಅದಕ್ಕೆ ಮನೆಯೆಲ್ಲ ತುಂಬ ಗಲೀಜಾಗಿದೆ. ಮನೆಯೆಲ್ಲ ಬರೀ ಕಟ್ಟಿಗೆ ಮತ್ತು ಸೌದೆಯಿಂದ ಫುಲ್ಲು ಮಿಷಿನೆಲ್ಲ ಇದು ಮಾಡಿದ್ರಿಂದ ಫುಲ್ಲು ಧೂಳಾಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಮನೆಯಷ್ಟು ನೀಟಾಗಿ ಕಸ ಗುಡಿಸ್ಕೊಂಡು ನೆಲನ ಒರೆಸ್ಕೋಬೇಕು. ಮತ್ತು ನಾಳೆ ಓಪನಿಂಗ್ ಇದೆ ಮನೆಯದು. ಅದಕ್ಕೆ ಮನೇನ ಇನ್ನೊಂದು ಸಲ ನೀಟಾಗಿ ಜೋಡಿಸ್ಕೊಂಡು ಸಾಮಾನೆಲ್ಲ ತೆಗೆದು ಆ ಕಡೆ ರೂಮಲ್ಲಿ ಶಿಫ್ಟ್ ಮಾಡ್ಬೇಕಂತೇಳಿದರೆ ಮನೇಲಿ ಏನು ಸಾಮಾನು ಇರಬಾರ್ದು ಅಂತೇಳಿದ್ದಾರೆ. ನಾಳೆ ಮನೆಯದು ಪೂಜೆ ಇದೆಯಲ್ಲ, ಅದಕ್ಕೆ ಈ ಸೋಫಾ ಸೆಟ್ ಮಾತ್ರ ಇಲ್ಲೇ ಬಿಡ್ತೀವಿ, ಜಾಗ ಇಲ್ವಲ್ಲ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ. ಮತ್ತು ಸಾಮಾನೆಲ್ಲ ಉಳಿದಿದ್ದೆಲ್ಲ ಆ ಕಡೆ ಶಿಫ್ಟ್ ಮಾಡಬೇಕಂತ ಹೇಳಿದ್ದಾರೆ. ಬನ್ನಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಕಸ ಗುಡಿಸ್ಕೊಳ್ಳೋಣ. ಹೇಗಾಗುತ್ತೆ ನೀಟಾಗಿ ಅಂತ ನೋಡೋಣ. ಇಲ್ಲದನ್ ಬಾ ಇಲ್ಲಿ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಎಲ್ಲ ಸಾಮಾನು ತೆಗೆದಿಟ್ಟು ನೆಲ ಒರೆಸ್ಕೊಂಡಿದ್ದೀನಿ. ಫುಲ್ಲು ಫೈನಲಾಗಿ ಮುಗಿದಿದೆ. ಈಗ ಕಾಣಿಸ್ತಾ ಇದೆ. ಈಗ ಕತ್ತಲಾಗಿದೆ. ಸ್ವಲ್ಪ ಸಾಮಾನೆಲ್ಲ ಹೊರಗಡೆ ಇಟ್ಟಿದ್ದೀನಿ. ಉಳಿದಿದ್ದ ಕೆಲಸ ನಾಳೆ ಮಾಡೋಣ ಅಂತ ಬಿಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆ ಮನೆ ಓಪನಿಂಗ್ ಇದೆ ಅಂತ ಹೇಳಿದ್ನಲ್ಲ, ಅದರದ್ದು ಇವತ್ತೇ ದಿನ ಚೆನ್ನಾಗಿದೆ ಅಂದ್ಬಿಟ್ಟು ಜಗಲಿ ರೂಮ್ ಮತ್ತು ಒಲೆನ ಎರಡೂ ಕೂಡ ಇವತ್ತೇ ಮಾಡಿದ್ರು. ಸೊ ಅದಕ್ಕೆ ಇನ್ನೂ ಹಸಿಯಾಗಿದೆ ಇದು. ಆವತ್ತಿನ ದಿನವೇ ಕಟ್ಟಿ ಆವತ್ತಿನ ದಿನವೇ ಓಪನಿಂಗ್ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮುಗಿದಿತ್ತು. ಹಾಲು ಉಗ್ಸೋದಂತ ಹಾಕಿತ್ತು. ನಾನು ಹಾಲು ಉಗ್ಸ್ಬೇಕಂತ ಒಲೆ ಹಚ್ಚಿದ್ದೀನಿ. ಬೆಳಗ್ಗೆ ಹಸುನ ಕರ್ಕೊಂಡು ಬಂದು ಮನೆಯಲ್ಲಿ ಕಳಿಸಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮಾಡ್ತಾಯಿದ್ದೀನಿ. ಎಲ್ಲ ಮುಗ್ದಿದೆ ಈಗ ತಾನೆ. ಏನು ಅಣ್ಣ ಇನ್ನೂ ಪುರೋಹಿತರು ಬಂದು ಪೂಜೆ ಮಾಡೋದೊಂದು ಬಾಕಿ ಇದೆ. ನೀವೆಲ್ಲ ಹಾಲು ಮುಂಚೆನೇ ಉಗ್ಸಿರಿ, ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಹೋಮ ಮಾಡೋದಿದೆ, ನವಗ್ರಹ ಪೂಜೆ ಅಂತ ಹೇಳಿದ್ದಾರೆ. ಅದು ಆಮೇಲೆ ಮಾಡ್ತೀವಿ. ಅದನ್ನು ವಿಡಿಯೋ ಮಾಡ್ತೀನಿ, ಆಮೇಲೆ ಹಾಕ್ತೀನಿ. ಕ್ಲಿಪ್ಪು ನೋಡುವಂತ್ರಿ. ನವಗ್ರಹ ಪೂಜೆ ಅಂದರೆ 9 ಕಾಯಿಗಳನ್ನು ಇಟ್ಟು ಅದಕ್ಕೆ 9 ಥರದ ಧಾನ್ಯಗಳು, ತುಳಸಿ ಮುಂತಾದ ಮಾವಿನ ಎಲೆ, ಆ ರೀತಿಯಾಗಿ ತುಂಬ ಇನ್ನೂ ಹೇಳಿದರೆ ನನಗೆ ಅಷ್ಟೊಂದು ಅದರ ಹೆಸರು ಗೊತ್ತಿಲ್ಲ. ಅಷ್ಟೆಲ್ಲ ರೀತಿಯಾಗಿರೋ ಸಸ್ಯಗಳನ್ನು ಫಸ್ಟ್ ತೊಗೊಂಡು ಬರಬೇಕಿತ್ತು. ಮತ್ತು ದೇವರಿಗೆ ಬೇಕಾಗಿರೋ ಚರಿಗೆಗಳನ್ನು ಅವರೇ ತೊಗೊಂಡು ಬಂದಿದ್ದರು. ಉಳಿದಿದ್ದೆಲ್ಲ ನಾವೇ ಮನೆಯಲ್ಲಿ ಎಲ್ಲ ಅಷ್ಟು ರೆಡಿ ಮಾಡಿ ಇಟ್ಟಿದ್ವಿ.
ಇದಕ್ಕಿಂತ ಮುಂಚೆ ಮಾವಿನ ತೋರಣ ಮತ್ತು ಹೂವು ಅದೆಲ್ಲ ಬೆಳಗ್ಗೆನೇ 4-5 ಗಂಟೆಗೆ ಎದ್ದು ರೆಡಿ ಮಾಡಿ ಎಲ್ಲ ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ವಿ. ಅಡುಗೆ ಕೆಲಸನ ಇವ್ರ ಕೆಲಸದವರು ಮಾಡ್ತಾಯಿದ್ದಾರೆ. ಇವ್ರ ಜೊತೆ ಕೆಲಸ ಮಾಡೋರು ಅವರೇ ತರಕಾರಿ ಎಲ್ಲ ಕಟ್ ಮಾಡಿ ಅವರೇ ಅಡುಗೆ ಮಾಡೋದನ್ನ ಅವ್ರ ಕಡೆಗೆ ಇದು ಮಾಡ್ಕೊಂಡಿದ್ರು. ನಾವೇನು ಆ ಕೆಲಸ ಏನು ಮಾಡಿಲ್ಲ. ಅವ್ರಿಗೆ ಬೇಕಾಗಿರೋ ಐಟಮ್ಸ್ ಮಾತ್ರ ತಗೊಂಡ್ಬಂದು ಕೊಟ್ಟಿದ್ವಿ. ಅವರಲ್ಲೇ ಅಡುಗೆ ಮಾಡೋರು ಇದ್ದಾರೆ, ಅದಕ್ಕೆ ಅವರೇ ಅಡುಗೆ ಎಲ್ಲ ಮಾಡ್ತೀವಿ ಅಂತ ಹೇಳಿ ಅವರೇ ಅಡುಗೆ ಮಾಡಿದ್ರು. ಗಂಡ ಹೆಂಡತಿ ಇಬ್ಬರು ಕೂಡ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಮತ್ತು ಮಾತಾಡಬಾರ್ದು, ಯಾರು ಗಲಾಟೆ ಮಾಡಬಾರ್ದು, ನಗಬಾರ್ದು ಅಂತ ಹೇಳಿದ್ರು ಪೂಜೆ ಮಾಡುವಾಗ. ಅದಕ್ಕೆ ಯಾರನ್ನೂ ಕರೆದಿದ್ದಿಲ್ಲ. ಪೂಜೆ ಆದಮೇಲೆ ಎಲ್ರನ್ನೂ ಕರೆಯುವಂತ್ರಿ ಅಂತ ಹೇಳಿದ್ರು. ಆಮೇಲೆ ಎಲ್ಲರನ್ನೂ ಕರೆದು ಮನೆ ತೋರಿಸಿ ಊಟ ಎಲ್ಲ ಮಾಡಿಸಿ ಆಮೇಲೆ ಕಳಿಸಿದ್ವಿ. ಪೂಜೆಗೆ ಕೂರಬೇಕಾದ್ರೆ ಹಾಗೆ ಕೂರ್ಬೇಕಂದಕ್ಕೆ ಇವರು ಹಾಗೆ ಕೂತ್ಕೊಂಡಿದ್ದಾರೆ. ಇದೇ ರೀತಿಯಾಗಿ 1.5 ಇಂದ 2 ತಾಸುವರೆಗೂ ಪೂಜೆ ಮಾಡಿದ್ವಿ. ಸುಜ್ಞಾನ ಗುಣವೇ ನಿಜ ಜೀವನವು ಅಲ್ಪ ಮಾತಿಯ ಮರೆತು ಅಸಾಮಾನ್ಯವಂತರಾಗಿಸು. ನೀನುರಿದರೆ ಬಾಳು ಬೆಳಗಿತು, ನೀನುರಿದರೆ ಬಾಳು ಬೆಳಗಿತು, ಬದುಕು ಬರಲಾಯಿತು. ಓಂ ಮಾಧವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಕೇಶವಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ. ಸುಬ್ರಹ್ಮಣ್ಯಾಯ ನಮಃ. ಕಾಯಿ ಮುಂದಕ್ಕೆ ಮಾಡಬೇಕು, ಮುಂದಕ್ಕೆ ಮಾಡಬೇಕು. ಕಾಲಿಗೆ ಬಟ್ಟು ಬೆಳಿತೇವ ಓಂ ಮಂತ್ರಿಣ್ಯಾಯ ನಮಃ, ಓಂ ಮಂಗಳಸೂತ್ರಾಯ ನಮಃ, ಓಂ ವಿಘ್ನಕರ್ತ್ರಾಯ ನಮಃ, ಓಂ ವಿಘ್ನಾಂತ್ರಾಯ ನಮಃ, ಓಂ ವಿಶ್ವನೇತ್ರಾಯ ನಮಃ. ಓಂ ಕೊಟ್ಬಿಟ್ರಿ ಚಮಚ ಬೇಡ ಬಾಯಿ ಅಷ್ಟರಲ್ಲಿ ನಮ್ಮ ಮದುವೆ ಈಗ ಮಲ್ಕೊಂಡ್ಬಿಟ್ಟಿದ್ಲು. ನಮ್ಮ ತಕ್ಕ ರೊಕ್ಕಿಲ್ಲ, ಅದಕ್ಕೆ ತಂದಾಕಿ. ನಮಗೂ ರೊಕ್ಕಿಲ್ಲ, ರೊಕ್ಕ ನಾವು ಸುಮ್ಮನೆ ಕಟ್ಟಿಗೆ ಹಾಕ್ತೀರ ನೀವು? ಮನೆ ಹಿಂದಿಸಿಬಿಟ್ಟೆ ನಾವು. ಸ್ವಲ್ಪ ಬಣ್ಣ ನಾವು ರೊಕ್ಕಿಲ್ಲ ಅಂತ ಬಂಡಿ ತಂದಾಕಿ ನೋಡ್ಗೆ. ಅವು ಸ್ವಲ್ಪ ಬಣ್ಣ ಹಚ್ಚಿದ್ರೆ ಚಂದ ಕಾಣುತ್ತೆ. ಬಣ್ಣ ಅವಕ್ಕೆ ಅಂತ ಕಟ್ಟಿಗೆ ಇನ್ನ ಬಣ್ಣ ಐತೆ ಅದು ಅಂತ ಹೊರಗೆ ಹಚ್ಚಿಲ್ಲ, ಒಳಗಟ್ಟ ಹಚ್ಚಿರಿ. ಹಂಗ ನಗ್ನ ಮಾಡ್ಬಿಡ್ತೀನಿ ನೋಡು. ಏಯ್ ಅಲ್ಲ ನೋಡು, ನೆಲಕ್ಕ ಟೈಲ್ಸ್ ಹಾಕ್ಸಕ್ಕ ರೊಕ್ಕ ಹೋಗ್ತೈತಂತ ಬಂಡಿ ಹಾಕ್ಸಿವಿ. ನಿನ್ ಮಾತಾಡೋದು ವಿಡಿಯೋ ಬಿಡ್ಕೊಂತೀನಿ.
ನಾ ಗಾಜಿನ ವಾಕ್ಸ್ ಅಂದಿರು ಹೋಗಿ ಕಿಟಿಕಿ ವಾಕ್ಸಿರಿ ಕಿಟಿ ಹುಳ ಒತ್ತದಂಗಲ್ಲ ಹೆಂಗೆ ಕಡಿಯಕತ್ತವ ಗುಯ್ ಅಂತ ಬರ್ತಾವ. ಬಾಗಿಲು ತೆಗೆದೆಲ್ಲ ಬಂದ್ಬಿಡ್ತಾವ ಹಾಕೊಂಡ್ಬಿಡ್ತಾವ ರಾತ್ರಿ ಅನ್ನತ್ತಿ. ಮತ್ತು ಕದ ಮುಚ್ಚಿಗೆ ಹೆಂಗೆ ಉಸಿರಾಡದವ ಆ ಕಡೆ ಕಿಟಕಿ ಅಷ್ಟ ತೆಗೆದು ಬರುತ್ತೆ. ನಮ್ಮ ಕಿಟಕಿಯನ್ನು ಆ ಕಡೆ ಹೆಂಗೆ ಬರ್ತಾವ ಆ ಕಡೆದವನು ಈ ಕಡೆ ಇರ್ತವೆ ಬಾಗಿಲು ದೊಡ್ಡದೈತಲ್ಲ ಈ ಕಡೆ ಇರ್ತಾವು. ಮಾಡ್ತಾಳೆ ಸೋಗ ಸಣ್ಣ ಬೆಂಗಳೂರಿಗೆ ಗೊತ್ತೈತಿ ಫೋನ್ ಹಚ್ಚಿದ್ಲು ಅವಾಗ ನಾನು ಹಚ್ಚಿನ ಅಷ್ಟನಾಗ ಬರ್ತಾವ ಪಪ್ಪಗ ಊರಿಗೆ ಬರ್ತಾವ.